ಮೂಲಂಗಿ ಪರಾಠ ಯಾರಿಗೆಲ್ಲ ಇಷ್ಟ ಆಗುತ್ತೆ ಹೇಳಿ ಫ್ರೆಂಡ್ಸ್. ಮಕ್ಕಳು ತಿನ್ನಲ್ಲ ಅಂದರೆ ಈ ಥರ ಮಾಡಿ ನೋಡೋಣ, ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ರೂಪಾ ಹೆಗಡೆ. ಫ್ರೆಂಡ್ಸ್, ನಾನು ಮೂಲಂಗಿ ಪರಾಠನ ಮಾಡಿದ್ದೀನಿ. ಹೇಗಂತ ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ನಾನು ಫಸ್ಟು ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಉಪ್ಪು, ಅರಿಶಿನ ಮತ್ತು ಒಂಚೂರು ಅಜ್ವಾಯಿನನ್ನು ಕೈಯಲ್ಲಿ ಒಂಚೂರು ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಕೆಂಪು ಮೆಣಸಿನ ಪುಡಿ ಅಂದರೆ ಖಾರದ ಪುಡಿ, ಅಚ್ಚ ಖಾರದ ಪುಡಿ ಸ್ವಲ್ಪ ಟೇಸ್ಟಿಗೆ ಅಂತ. ಆಮೇಲೆ ಒಂದು ಸ್ವಲ್ಪ ಶುಂಠಿ, ಒಂದು 2-3 ಹಸಿಮೆಣಸಿನಕಾಯಿ ಅದನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಆಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ನೀವು ಬೆಳ್ಳುಳ್ಳಿ ಹಾಕ್ತೀರಾ ಅಂದರೆ ಬೆಳ್ಳುಳ್ಳಿನೂ ಹಾಕ್ಕೋಬೋದು, ನಾನು ಹಾಕಿಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಆಮೇಲೆ ನಾನು 1-2 ಸಣ್ಣದು ಮೀಡಿಯಮ್ ಗಾತ್ರದ್ದು ಮೂಲಂಗಿನ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಅದನ್ನು ಈ ಥರ ತುರಿದಿಟ್ಕೊಂಡಿದ್ದೆ. ಅದರ ರಸನ ಹಿಂಡ್ಕೊಂಡು ಹಾಕ್ಕೋತಾ ಇದ್ದೀನಿ. ತುಂಬ ರಸನೆಲ್ಲ ಹಾಕಲ್ಲ, ಯಾಕೆಂದರೆ ಸ್ವಲ್ಪ ಅದು ಮೂಲಂಗಿ ಸ್ವಲ್ಪ ವಾಸನೆ ಇರುತ್ತೆ ಅಲ್ವಾ, ಅದು ಇಷ್ಟ ಆಗಲ್ಲ, ಮತ್ತು ತುಂಬ ತೆಳ್ಳಗಾಗ್ಬಿಡುತ್ತೆ ಹಿಟ್ಟು ಅಂತ. ಆಮೇಲೆ ಒಂದು ಸ್ವಲ್ಪ ಧನಿಯಾ ಅಂದರೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು, ಇದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ನಾನು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು 4 ಬೌಲು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾವು ಎಷ್ಟು ಹಿಟ್ಟು ಡೈಲಿ ಯಾವಾಗಲೂ ನಾವು ಹೇಗೆ ಚಪಾತಿ ಮಾಡ್ತೀವಲ್ಲ ಅಷ್ಟು ಹಿಟ್ಟು ತಗೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನಾನು 1 ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ. ಎಣ್ಣೆ ಬೇಕಾದರೂ ಹಾಕ್ಬೋದು, ಇಲ್ಲ ತುಪ್ಪ ಬೇಕಾದರೂ ಹಾಕ್ಬೋದು. ನಾನು ತುಪ್ಪ ಹಾಕ್ತೀನಿ, ತುಂಬ ಟೇಸ್ಟಿಯಾಗಿ ಸ್ಮೂತಾಗಿ ಬರುತ್ತೆ. ಈಗ ಚಳಿಗಾಲ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿರುತ್ತೆ ತುಪ್ಪ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಮಕ್ಕಳೆಲ್ಲ ತಿನ್ನಲ್ಲ ಅಂದರೆ ಈ ಥರದ್ದು ನೀವು ಪರಾಠನ ಮಾಡಿದರೆ ಖಂಡಿತ ತಿಂತಾರೆ. ಎಷ್ಟೋ ಜನರ ಮನೆಯಲ್ಲಿ ಮಕ್ಕಳು ಮೂಲಂಗಿ ಎಲ್ಲ ತಿನ್ನಲ್ಲ ಅಲ್ವಾ. ಈ ಥರ ಪರಾಠ ಮಾಡಿದರೆ ಅವ್ರಿಗೆ ಗೊತ್ತೇ ಆಗಲ್ಲ. ನೋಡಿ, ಚೆನ್ನಾಗಿ ಹಿಟ್ಟು ಕಲಸಿಟ್ಕೊಂಡು ಒಂದು 10-15 ನಿಮಿಷ ಹೀಗೆ ಮುಚ್ಚಿಡ್ತಾ ಇದ್ದೀನಿ, ಸ್ವಲ್ಪ ಅದನ್ನು ಚೆನ್ನಾಗಿ ನೆನೆಯೋಕ್ಕೆ. ಈಗ ನೋಡಿ, ಚಪಾತಿ ಉಂಡೆ ಕಟ್ಕೊಂಡು ಎಷ್ಟು ದೊಡ್ಡ ಬೇಕೋ ಅಷ್ಟು ನಾವು ಚಪಾತಿನ ಮಾಡ್ಬೋದು. ನಾನು ಟ್ರಯಾಂಗಲ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ಆಮೇಲೆ ಸ್ಕ್ವೇರಲ್ಲೂ ಮಾಡಿದೆ ಅದು. ಈಗ ನೋಡಿ, ಈ ಥರ ಹಿಂಗೆ ಉಂಡೆ ಕಟ್ಕೊಂಡು ಮಧ್ಯೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸುತ್ತಲೂ ಆಮೇಲೆ ಟ್ರಯಾಂಗಲ್ ಶೇಪಲ್ಲಿ ಚಪಾತಿ ಮಾಡೋದು. ಮಾಮೂಲಿ ನಾವು ಹೇಗೆ ಚಪಾತಿ ಮಾಡ್ತೀವಲ್ಲ ಹಾಗೆ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ. ನೀವು ಮಾಡಿಲ್ಲ ಅಂದರೆ ಇದು ಈಸಿ ಮೆಥಡ್. ಇನ್ನೊಂದು ಮೆಥಡ್ ಮಾಡ್ತೀನಿ, ಆದರೆ ಈ ಮೆಥಡು ತುಂಬ ಈಸಿ, ಬೇಗ ಮಾಡ್ಬೋದು. ಎಲ್ಲದನ್ನು ಬೇಗ ಮಸಾಲೆ ಸ್ವಲ್ಪ ಏನು ಬೇಕು ಅದನ್ನೆಲ್ಲ ಹಾಕ್ಕೊಂಡು ಈ ಥರ ಹಿಟ್ಟು ಕಲಿಸ್ಕೊಂಡು ಇದರಲ್ಲಿ ಮೂಲಂಗಿನೆಲ್ಲ ತುಂಬ್ಕೊಂಡು ಮಾಡಿಬಿಟ್ರೆ, ಹಿಟ್ಟು ಜೊತೆನೇ ಕಲಿಸ್ಕೊಂಡು ಮಾಡಿಬಿಟ್ರೆ ಭಾಳ ಚೆನ್ನಾಗಿರುತ್ತೆ. ಒಂದೊಂದು ಸೈಡಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. 2 ಸೈಡನ್ನು ಚೆನ್ನಾಗಿ ಬೇಯಿಸೋಣ. ಸ್ವಲ್ಪ ಗ್ಯಾಸು ಮೀಡಿಯಮ್ ಫ್ಲೇಮ್ ಇಲ್ಲ, ಸ್ವಲ್ಪ ಜಾಸ್ತಿನೇ ಇರಬೇಕಾಗುತ್ತೆ. ಲೋ ಫ್ಲೇಮ್ ಅಂತೂ ಇರಬಾರ್ದು. ಇದಕ್ಕೆ ಚೆನ್ನಾಗಿ ಬೇಯಿಸಬೇಕಾಗುತ್ತೆ. 2 ಸೈಡನ್ನು ಎಣ್ಣೆ ಚೆನ್ನಾಗಿ ಹಚ್ಕೊಂಡು ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ, ಮಾಡಿಲ್ಲ ಅಂದರೆ. ನಾನು ಕಸೂರಿ ಮೇಥಿನೂ ಚೆನ್ನಾಗಿರುತ್ತೆ ಅಂತ ಹಾಕಿದೆ, ಭಾಳ ಚೆನ್ನಾಗಾಗುತ್ತೆ. ಅದನ್ನು ಹಾಕಿದರೆ ಟೇಸ್ಟ್ ಬರುತ್ತೆ. ಹಾಗೆ ನೀವು ಬೆಳ್ಳುಳ್ಳಿ ಇಷ್ಟಪಡ್ತೀರಾ ಅಂದರೆ ಬೆಳ್ಳುಳ್ಳಿನೂ ಹಾಕ್ಬೋದು. ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಎಲ್ಲ ಜಜ್ಜಿ ಹಾಕಿದಾಗ ಅದರದ್ದು ಪರಿಮಳನೇ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈ ಥರ ಬೇಯಿಸ್ಕೊಂಡ್ರೆ ಭಾಳ ಚೆನ್ನಾಗಾಗುತ್ತೆ. ನಾನು ಇದೆಲ್ಲ ಮಾಡ್ತಾಯಿರ್ತೀನಿ, ಈ ಥರದ ಪರಾಠನ. ಮತ್ತೊಂದು ಸ್ಟಫ್ಡ್ ಮಾಡ್ತೀನಿ, ಅದು ಸ್ವಲ್ಪ ಅದು ಟೈಮ್ ಹಿಡಿಯುತ್ತೆ. ಇದು ಬೇಗ ಮಾಡ್ಬೋದು ಅಂತ ಇದನ್ನೇ ಮಾಡಿದೆ. ಇನ್ನೊಂದು ಸರಿ ಆ ಥರನೂ ಮಾಡ್ತೀನಿ. ನೋಡಿ, 2 ಕಡೆಯೂ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಇದಕ್ಕೆ ನೀವು ಮೊಸರು ಜೊತೆನೂ ಅಥವಾ ಯಾವುದಾದ್ರು ಚಟ್ನಿ ಜೊತೆನೂ ಹೇಗೆ ಬೇಕಾದ್ರೂ ಹಾಗೇನೂ ಬೇಕಾದರೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇನ್ನೊಂದು ಲಟ್ಸ್ಕೊಂಡು ಸ್ವಲ್ಪ ಈ ಥರ 4 ಕಡೆಯೂ ಫೋಲ್ಡ್ ಮಾಡಿಕೊಂಡು ನಾನು ಸ್ಕ್ವೇರಲ್ಲಿ ಮಾಡಿದೆ. ಅದು ಸ್ಕ್ವೇರ್ ಬರಲೇ ಇಲ್ಲ, ರೌಂಡನ್ನೇ ಬಂದುಬಿಡ್ತು. ಸ್ವಲ್ಪ ಅದು ಸ್ಕ್ವೇರಲ್ಲಿ ಆ್ಯಕ್ಚುಲಿ ನಾನು ಒಂದು ಕೈಲಿ ಮೊಬೈಲ್ ಹಿಡ್ಕೊಂಡಿದ್ನಲ್ವ, ಇನ್ನೊಂದು ಕೈಲಿ ಮಾಡ್ತಾ ನನಗೆ ಕರೆಕ್ಟಾಗಿ ಆಗ್ತಾ ಇರಲಿಲ್ಲ. ಆದರೂ ಸ್ವಲ್ಪನೇ ಟ್ರೈ ಮಾಡಿದ್ದೀನಿ. ಸ್ಕ್ವೇರಲ್ಲಿ ಮಾಡಲಿಕ್ಕೆ ಹೋದರೆ ಅದು ರೌಂಡನ್ನೇ ಬಂದುಬಿಟ್ಟಿದೆ. ಆಮೇಲೆ ಲಟ್ಸ್ತಾ ಹೋದ ಹಾಗೆ ಶೇಪು. ಅದರ ಶೇಪ್ ಹೇಗೆ ಬರಲಿ, ಅದರ ಟೇಸ್ಟ್ ಮಾತ್ರ ಅದೇ ಇರುತ್ತೆ ಅಲ್ವ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೀವು ಒಂದು ಸರಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಚೂರು ಖಾರ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರನೇ ಮಾಡಿದ್ದೆ, ಜಾಸ್ತಿ ಅಲ್ಲ, ಅಂದರೆ ತಿನ್ನಲಿಕ್ಕೆ ಟೇಸ್ಟ್ ಇರುವಾಗೆ ಸ್ವಲ್ಪ ಖಾರ ಇತ್ತು. ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್.
ಹಾಗೆ ನೀವು ಇದಕ್ಕೆ ಟೊಮೆಟೊ ಚಟ್ನಿ ನಾನು ಮಾಡಿದ್ದೆ. ಟೊಮೆಟೊ ಚಟ್ನಿ ಅಂತೂ ಸಖತ್ತಾಗಿತ್ತು ಫ್ರೆಂಡ್ಸ್. ಅದ್ರ ಜೊತೆ ಟೊಮೆಟೊ ಚಟ್ನಿ ಇಲ್ಲ ಕಾಯಿ ಚಟ್ನಿ ಏನು ಅಷ್ಟು ಚೆನ್ನಾಗಿ ಆಗಲ್ವೇನೋ ನನಗೆ ಗೊತ್ತಿಲ್ಲ. ನಾನು ಮೊಸರು ಅಥವಾ ಟೊಮೆಟೊ ಚಟ್ನಿ ಇಲ್ಲ ಸಾಸ್ ಹಾಕ್ಕೊಂಡು ತಿನ್ಬೋದು, ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನಂತೂ ಟೊಮೆಟೊ ಚಟ್ನಿನೇ ಮಾಡಿದ್ದೆ, ಸ್ವಲ್ಪ ಖಾರ ಆಗಿ ತುಂಬ ಚೆನ್ನಾಗಿತ್ತು. ರಾತ್ರಿ ಊಟಕ್ಕೆ ಮಾಡಿದ್ದೆ ಇದನ್ನು, ಡಿನ್ನರ್ಗೆ. ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ. ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲಾಸ್ಟ್ ತನಕ ವೀಡಿಯೋ ನೋಡಿ, ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಮತ್ತು ಕಾಮೆಂಟ್ ಮಾಡಿ ಹೇಗಿತ್ತು ಅಂತ. ನೀವು ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಮತ್ತೊಂದು ಸರಿ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ನೋಡಿ ಹೇಗೆ ಬಂದಿದೆ ಅಂತ. ಬಿಸಿ ಬಿಸಿ ಪರಾಠ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.